ಮಸೀದಿಗಳು ಇರೋ ಜಾಗದಲ್ಲಿ ದೇವಸ್ಥಾನಗಳಿದೆ. ಇನ್ನೆಲ್ಲ ಮಸೀದಿಗಳು ಕೂಡ ಬಾಬ್ರಿ ಮಸೀದಿ ಅಂತ ಮಾಡ್ತೀವಿ ಅನ್ನೋ ಸರ್. ನೋಡಿ, ಪ್ರಚೋದನಕಾರಿ ಹೇಳಿಕೆ ಸರ್. ಇವತ್ತು ಎಲ್ಲ ಧರ್ಮದವರು ನಾವು ಅನ್ಯೋನ್ಯವಾಗಿದ್ದೀವಿ ಸರ್. ಇವ್ರು ಚೆನ್ನಾಗೇ ಇರ್ತಾರೆ. ಅನಂತಕುಮಾರ್ ಹೆಗಡೆ ಇವರು BJP MP ಗಳು, ಮಿನಿಸ್ಟ್ರುಗಳು, MLAಗಳು ಅವ್ರ ಮಕ್ಕಳುಗಳನ್ನ ಫಾರಿನ್ಗಳಲ್ಲಿ ಓದಿಸಿ ಸೇಫ್ ಜಾಗದಲ್ಲಿ ಇಡ್ತಾರೆ. ಪಾಪ ಇವ್ರು ನಂಬಿಕೊಂಡು ಎಲ್ಲಾದ್ರೂ ಬೀದಿಗಳಲ್ಲಿ ಹುಡುಗರು ಇವ್ರ ಹೇಳಿಕೆಗಳಿಂದ ಎಕ್ಸೈಟ್ ಆಗಿ ಗಲಾಟೆಗಳು ಮಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಇವ್ರು ಹೋಗ್ಬಿಟ್ಟು ಒಂದು ಧರಣಿ ಮಾಡಿ ಬರ್ತಾರೆ. ಆ ಕುಟುಂಬಕ್ಕೆ ಯಾರು ಸರ್ ಆಗ್ತಾರೆ? ನಿಮಗೆ ತಾಕತ್ತಿದ್ರೆ BJP ಅವ್ರಿಗೆ ಹೇಳ್ತಾ ಇದ್ದೀನಿ, ಹೋರಾಟ ಮಾಡಬೇಕು, ಫೈಟ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಮ ಮಕ್ಕಳನ್ನ ಫಸ್ಟ್ ಲೈನಲ್ಲಿ ನಿಲ್ಲಿಸಿ, ಇಲ್ಲ ನೀವು ನಿಂತ್ಕೊಳ್ಳಿ. ಪಾಪ ಬಡವ್ರ ಮಕ್ಕಳು, ಮಿಡಲ್ ಕ್ಲಾಸ್ ಮಕ್ಕಳು ನಿಮ್ಮ ಟೆಂಪ್ಟ್ ಹೇಳಿಕೆಗಳಿಂದ ಹಾಳಾಗ್ತಾ ಇದ್ದಾರೆ ರೀ. ಅನಂತಕುಮಾರ್ ಹೆಗಡೆ ಅವರೇ, ನಾನು ಹೇಳೋದು ಇಷ್ಟೇ, ಅದಕ್ಕೆ ಕೋರ್ಟ್ ಇದೆ. ಇದು ಸೆನ್ಸಿಟಿವ್ ಮ್ಯಾಟ್ರು ಸರ್. ನಾಳೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಗಲಾಟೆಗಳಾಗಿ ಹುಡುಗರು ಹೊಡೆದಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಅನಂತಕುಮಾರ್ ಹೆಗಡೆ ಬರ್ತಾರ? ಒಬ್ಬನಾದ್ರೂ ಯಾರಾದ್ರೂ ಒಬ್ರಿಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡಿದ್ದಾರೆ? ಇವರು ಕಲಹ ಸೃಷ್ಟಿಸ್ತಾ ಇದ್ದಾರೆ. ನಾನಂತೂ ನಮ್ಮ ಸರ್ಕಾರನ ರಿಕ್ವೆಸ್ಟ್ ಮಾಡ್ತೀನಿ, ಇಂಥವ್ರನ್ನ ಇಷ್ಟೊತ್ತಿಗೆ FIR ಹಾಕಿ ಒಳಗಾಕ್ಬೇಕಾಗಿತ್ತು. ಇನ್ನೂ ಇವ್ರನ್ನ ಆಚೆ ಬಿಟ್ಟಿದ್ದಾರೆ ಅನ್ನೋದೇ ನನಗೆ ಬೇಜಾರು. ಮೋಸ್ಟ್ಲಿ ನಮ್ಮ ಸರ್ಕಾರ ಕಠಿಣ ಕ್ರಮ ತಗೊಳುತ್ತೆ. ಅನಂತಕುಮಾರ್ ಹೆಗಡೆ ಅವ್ರಿಗೆ FIR ಒಳಗಾಕ್ಬೇಕು. ಯಾರಾದ್ರೇನು? ಈಗ ಈ ಹೇಳಿಕೆಗಳಿಂದ ಸಮಸ್ಯೆ ಆದರೆ ಯಾರಿಗೆ ತೊಂದರೆ? ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದರೆ? ಅನಂತಕುಮಾರ್ ಹೆಗಡೆ ಅವರೇ, ಕಂಟ್ರೋಲ್ ಯುವರ್ ಟಂಗ್. ಮತ್ತೆ ಹೇಳ್ತಿದ್ದೀನಿ, ಕಂಟ್ರೋಲ್ ಯುವರ್ ಟಂಗ್. ಸರ್ ನೋಡಿ, ಪ್ರಚೋದನಕಾರಿ ಹೇಳಿಕೆ ಸರ್. ಇವತ್ತು ಎಲ್ಲ ಧರ್ಮದವರು ನಾವು ಅನ್ಯೋನ್ಯವಾಗಿದ್ದೀವಿ ಸರ್. ಇವ್ರು ಚೆನ್ನಾಗೇ ಇರ್ತಾರೆ. ಅನಂತಕುಮಾರ್ ಹೆಗಡೆ ಇವರು BJP MP ಗಳು, ಮಿನಿಸ್ಟ್ರುಗಳು, MLAಗಳು ಅವ್ರ ಮಕ್ಕಳುಗಳನ್ನ ಫಾರಿನ್ಗಳಲ್ಲಿ ಓದಿಸಿ ಸೇಫ್ ಜಾಗದಲ್ಲಿ ಇಡ್ತಾರೆ. ಪಾಪ ಇವ್ರು ನಂಬಿಕೊಂಡು ಎಲ್ಲಾದ್ರೂ ಬೀದಿಗಳಲ್ಲಿ ಹುಡುಗರು ಇವ್ರ ಹೇಳಿಕೆಗಳಿಂದ ಎಕ್ಸೈಟ್ ಆಗಿ ಗಲಾಟೆಗಳು ಮಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಇವ್ರು ಹೋಗ್ಬಿಟ್ಟು ಒಂದು ಧರಣಿ ಮಾಡಿ ಬರ್ತಾರೆ. ಆ ಕುಟುಂಬಕ್ಕೆ ಯಾರು ಸರ್ ಆಗ್ತಾರೆ? ನಿಮಗೆ ತಾಕತ್ತಿದ್ರೆ BJP ಅವ್ರಿಗೆ ಹೇಳ್ತಾ ಇದ್ದೀನಿ, ಹೋರಾಟ ಮಾಡಬೇಕು, ಫೈಟ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಮ ಮಕ್ಕಳನ್ನ ಫಸ್ಟ್ ಲೈನಲ್ಲಿ ನಿಲ್ಲಿಸಿ, ಇಲ್ಲ ನೀವು ನಿಂತ್ಕೊಳ್ಳಿ. ಪಾಪ ಬಡವ್ರ ಮಕ್ಕಳು, ಮಿಡಲ್ ಕ್ಲಾಸ್ ಮಕ್ಕಳು ನಿಮ್ಮ ಟೆಂಪ್ಟ್ ಹೇಳಿಕೆಗಳಿಂದ ಹಾಳಾಗ್ತಾ ಇದ್ದಾರೆ ರೀ. ಅನಂತಕುಮಾರ್ ಹೆಗಡೆ ಅವರೇ, ನಾನು ಹೇಳೋದು ಇಷ್ಟೇ, ಅದಕ್ಕೆ ಕೋರ್ಟ್ ಇದೆ. ಇದು ಸೆನ್ಸಿಟಿವ್ ಮ್ಯಾಟ್ರು ಸರ್. ನಾಳೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಗಲಾಟೆಗಳಾಗಿ ಹುಡುಗರು ಹೊಡೆದಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಅನಂತಕುಮಾರ್ ಹೆಗಡೆ ಬರ್ತಾರ? ಒಬ್ಬನಾದ್ರೂ ಯಾರಾದ್ರೂ ಒಬ್ರಿಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡಿದ್ದಾರೆ? ಇವರು ಕಲಹ ಸೃಷ್ಟಿಸ್ತಾ ಇದ್ದಾರೆ. ನಾನಂತೂ ನಮ್ಮ ಸರ್ಕಾರನ ರಿಕ್ವೆಸ್ಟ್ ಮಾಡ್ತೀನಿ, ಇಂಥವ್ರನ್ನ ಇಷ್ಟೊತ್ತಿಗೆ FIR ಹಾಕಿ ಒಳಗಾಕ್ಬೇಕಾಗಿತ್ತು. ಇನ್ನೂ ಇವ್ರನ್ನ ಆಚೆ ಬಿಟ್ಟಿದ್ದಾರೆ ಅನ್ನೋದೇ ನನಗೆ ಬೇಜಾರು. ಮೋಸ್ಟ್ಲಿ ನಮ್ಮ ಸರ್ಕಾರ ಕಠಿಣ ಕ್ರಮ ತಗೊಳುತ್ತೆ. ಅನಂತಕುಮಾರ್ ಹೆಗಡೆ ಅವ್ರಿಗೆ FIR ಒಳಗಾಕ್ಬೇಕು. ಯಾರಾದ್ರೇನು? ಈಗ ಈ ಹೇಳಿಕೆಗಳಿಂದ ಸಮಸ್ಯೆ ಆದರೆ ಯಾರಿಗೆ ತೊಂದರೆ? ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದರೆ? ಅನಂತಕುಮಾರ್ ಹೆಗಡೆ ಅವರೇ, ಕಂಟ್ರೋಲ್ ಯುವರ್ ಟಂಗ್. ಮತ್ತೆ ಹೇಳ್ತಿದ್ದೀನಿ, ಕಂಟ್ರೋಲ್ ಯುವರ್ ಟಂಗ್. ಸರ್ ನೋಡಿ, ಪ್ರಚೋದನಕಾರಿ ಹೇಳಿಕೆ ಸರ್. ಇವತ್ತು ಎಲ್ಲ ಧರ್ಮದವರು ನಾವು ಅನ್ಯೋನ್ಯವಾಗಿದ್ದೀವಿ ಸರ್. ಇವ್ರು ಚೆನ್ನಾಗೇ ಇರ್ತಾರೆ. ಅನಂತಕುಮಾರ್ ಹೆಗಡೆ ಇವರು BJP MP ಗಳು, ಮಿನಿಸ್ಟ್ರುಗಳು, MLAಗಳು ಅವ್ರ ಮಕ್ಕಳುಗಳನ್ನ ಫಾರಿನ್ಗಳಲ್ಲಿ ಓದಿಸಿ ಸೇಫ್ ಜಾಗದಲ್ಲಿ ಇಡ್ತಾರೆ. ಪಾಪ ಇವ್ರು ನಂಬಿಕೊಂಡು ಎಲ್ಲಾದ್ರೂ ಬೀದಿಗಳಲ್ಲಿ ಹುಡುಗರು ಇವ್ರ ಹೇಳಿಕೆಗಳಿಂದ ಎಕ್ಸೈಟ್ ಆಗಿ ಗಲಾಟೆಗಳು ಮಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಇವ್ರು ಹೋಗ್ಬಿಟ್ಟು ಒಂದು ಧರಣಿ ಮಾಡಿ ಬರ್ತಾರೆ. ಆ ಕುಟುಂಬಕ್ಕೆ ಯಾರು ಸರ್ ಆಗ್ತಾರೆ? ನಿಮಗೆ ತಾಕತ್ತಿದ್ರೆ BJP ಅವ್ರಿಗೆ ಹೇಳ್ತಾ ಇದ್ದೀನಿ, ಹೋರಾಟ ಮಾಡಬೇಕು, ಫೈಟ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಮ ಮಕ್ಕಳನ್ನ ಫಸ್ಟ್ ಲೈನಲ್ಲಿ ನಿಲ್ಲಿಸಿ, ಇಲ್ಲ ನೀವು ನಿಂತ್ಕೊಳ್ಳಿ. ಪಾಪ ಬಡವ್ರ ಮಕ್ಕಳು, ಮಿಡಲ್ ಕ್ಲಾಸ್ ಮಕ್ಕಳು ನಿಮ್ಮ ಟೆಂಪ್ಟ್ ಹೇಳಿಕೆಗಳಿಂದ ಹಾಳಾಗ್ತಾ ಇದ್ದಾರೆ ರೀ. ಅನಂತಕುಮಾರ್ ಹೆಗಡೆ ಅವರೇ, ನಾನು ಹೇಳೋದು ಇಷ್ಟೇ, ಅದಕ್ಕೆ ಕೋರ್ಟ್ ಇದೆ. ಇದು ಸೆನ್ಸಿಟಿವ್ ಮ್ಯಾಟ್ರು ಸರ್. ನಾಳೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಗಲಾಟೆಗಳಾಗಿ ಹುಡುಗರು ಹೊಡೆದಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಅನಂತಕುಮಾರ್ ಹೆಗಡೆ ಬರ್ತಾರ? ಒಬ್ಬನಾದ್ರೂ ಯಾರಾದ್ರೂ ಒಬ್ರಿಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡಿದ್ದಾರೆ? ಇವರು ಕಲಹ ಸೃಷ್ಟಿಸ್ತಾ ಇದ್ದಾರೆ. ನಾನಂತೂ ನಮ್ಮ ಸರ್ಕಾರನ ರಿಕ್ವೆಸ್ಟ್ ಮಾಡ್ತೀನಿ, ಇಂಥವ್ರನ್ನ ಇಷ್ಟೊತ್ತಿಗೆ FIR ಹಾಕಿ ಒಳಗಾಕ್ಬೇಕಾಗಿತ್ತು. ಇನ್ನೂ ಇವ್ರನ್ನ ಆಚೆ ಬಿಟ್ಟಿದ್ದಾರೆ ಅನ್ನೋದೇ ನನಗೆ ಬೇಜಾರು. ಮೋಸ್ಟ್ಲಿ ನಮ್ಮ ಸರ್ಕಾರ ಕಠಿಣ ಕ್ರಮ ತಗೊಳುತ್ತೆ. ಅನಂತಕುಮಾರ್ ಹೆಗಡೆ ಅವ್ರಿಗೆ FIR ಒಳಗಾಕ್ಬೇಕು. ಯಾರಾದ್ರೇನು? ಈಗ ಈ ಹೇಳಿಕೆಗಳಿಂದ ಸಮಸ್ಯೆ ಆದರೆ ಯಾರಿಗೆ ತೊಂದರೆ? ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದರೆ? ಅನಂತಕುಮಾರ್ ಹೆಗಡೆ ಅವರೇ, ಕಂಟ್ರೋಲ್ ಯುವರ್ ಟಂಗ್. ಮತ್ತೆ ಹೇಳ್ತಿದ್ದೀನಿ, ಕಂಟ್ರೋಲ್ ಯುವರ್ ಟಂಗ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.